ಎಲ್ರಿಗೂ ನಮಸ್ಕಾರ. ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಉಪಮುಖ್ಯಮಂತ್ರಿಗಳಂತ ಸಹೋದರರಂತ ಡಿ.ಕೆ. ಶಿವಕುಮಾರ್ ಅವರೇ, ಗೃಹ ಸಚಿವರಾದಂತ ಪರಮೇಶ್ವರ್ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳು, ನನ್ನ ಆತ್ಮೀಯರು, ಸದಾಕಾಲ ವಿಶ್ವಾಸಕ್ಕೆ ಗೌರವವನ್ನು ಕೊಡ್ತಕ್ಕಂಥ ಸ್ನೇಹಿತರಾದಂಥ ಸಚಿವರಾದಂಥ ಜಮೀರ್ ಅಹಮದ್ ರವರೇ, ಮಂಡಳಿಯ ಅಧ್ಯಕ್ಷರಾದಂಥ ಹಿರಿಯರಾದ ಶಿವಲಿಂಗೇಗೌಡ್ರೆ, ಈ ಕ್ಷೇತ್ರದ ಶಾಸಕರು ಸ್ನೇಹಿತರಾದಂಥ ಶಿವಣ್ಣವರೇ, ಪಕ್ಕದ ಕ್ಷೇತ್ರದ ಶಾಸಕರಾದಂಥ ಕೃಷ್ಣಪ್ಪನವರೇ, ಶಾಸಕರಾದಂಥ ಹಿರಿಯರಾದಂಥ ಜಯಚಂದ್ರ ಅವರಿದ್ದಾರೆ, ಪೊನ್ನಣ್ಣ ಅವರಿದ್ದಾರೆ, ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ರೇವಣ್ಣ ಅವರಿದ್ದಾರೆ, ವೇದಿಕೆ ಮೇಲೆ ಇನ್ನೂ ಅನೇಕ ಗೌರವಾನ್ವಿತರೆಲ್ಲರೂ ಕೂಡ ಇದ್ದಾರೆ, ರಾಮೋಜಿ ಗೌಡ್ರಿದ್ದಾರೆ, ಆರ್.ಕೆ. ರಮೇಶ್ ರವರಿದ್ದಾರೆ, ಎಲ್ಲ ಗೌರವಾನ್ವಿತರೇ, ಅಧಿಕಾರಿ ಮಿತ್ರರೇ, ನೆರೆದಿರ್ತಕ್ಕಂಥ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ಗೃಹ ಮಂಡಳಿ ಬಹಳ ವಿಶೇಷವಾದಂತಹ ಚಿಂತನೆಯನ್ನ ಮಾಡಿ ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನ ಆನೇಕಲ್ ತಾಲೂಕಿನಲ್ಲಿ ಇವತ್ತೇನು ಒಂದು ಹೊಸ ಬಡಾವಣೆ ಸುಮಾರು 2,000 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಈ ಒಂದು ಬಡಾವಣೆ ಆನೇಕಲ್ ತಾಲೂಕು ಅಂತ ಹೇಳಿದ್ರೆ ಕೆಲವರೆಲ್ಲರೂ ಕೂಡ ಕೊನೆ ಭಾಗ ಇಲ್ಲಿ ಯಾಕೆ ಬೇಕಾಗಿತ್ತು ಈ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಅಂತ ಹೇಳಿ ಚಿಂತನೆ ಮಾಡ್ತಕ್ಕಂಥದ್ದು ಉಂಟು, ಚರ್ಚೆ ಮಾಡ್ತಕ್ಕಂಥದ್ದು ಉಂಟು. ಬಹುಶಃ ಬೆಂಗಳೂರು ಅರ್ಧ ಜನ ಸುಮಾರು ಏನು ಉದ್ಯೋಗವನ್ನ ಮಾಡ್ತಕ್ಕಂಥವ್ರು ಮತ್ತು ಉದ್ಯೋಗವನ್ನ ಹರಿಸ್ತಕ್ಕಂಥವ್ರು ಎಲ್ಲರೂ ಕೂಡ ಇಲ್ಲಿಂದನೇ ಹೋಗ್ತಾರೆ, ಮತ್ತೆ ಇಲ್ಲಿಗೆ ಬರ್ತಾರೆ. ಸೊ ದಿನದಿಂದ ದಿನಕ್ಕೆ ಜನಸಂಖ್ಯೆ ಬೆಳೀತಾನೆ ಇದೆ. ಬೆಂಗಳೂರು ಜಿಲ್ಲೆಯ ನಗರ ಜಿಲ್ಲೆಯ ಒಂದು ಭಾಗ ಆನೇಕಲ್ ತಾಲೂಕು ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಬೆಂಗಳೂರಿನ ಹೊರಗಡೆ ಅಂತಕ್ಕಂಥದ್ದವ್ರು ಯಾರು ಕೂಡ ತಿಳ್ಕೊಳ್ಳುವಂಥದ್ದಾಗ್ಲಿ, ಇಲ್ಲಿ ಯಾಕೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದಲ್ಲ. ಇವತ್ತು ನಾವು ಏನು ಈ ಕ್ರೀಡಾಂಗಣವನ್ನ ನಮ್ಮ ಸರ್ಕಾರ ಇವತ್ತು ತೀರ್ಮಾನ ಮಾಡಿ, ಮಾನ್ಯ ವಸತಿ ಸಚಿವರು ನನ್ನ ಮನವಿ, ಹಿಂದೆ ಸೋಮಣ್ಣವರು ಇಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡುವಂತ ಸಂದರ್ಭದಲ್ಲೂ ಕೂಡ ನಾನು ಅವ್ರಿಗೂ ಕೂಡ ಮನವಿಯನ್ನ ಮಾಡಿದ್ದೆ, ದಯವಿಟ್ಟು ಇಲ್ಲಿ ಒಂದು ಕ್ರೀಡಾಂಗಣವನ್ನ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನ, ಸುಸಜ್ಜಿತವಾದಂತಹ ಕ್ರೀಡಾಂಗಣವನ್ನ ನೀವು ಮಾಡಿಕೊಡ್ಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಆನೇಕಲ್ ತಾಲೂಕಿನಲ್ಲಿ ಸೂರ್ಯ 1 ಅಂತ ಮಾಡಿದ್ದಾರೆ, ಸಿಟಿ ಅಂತ 1 ಅಂತ ಮಾಡಿದ್ದಾರೆ, 2 ಅಂತ ಮಾಡಿದ್ದಾರೆ, 3 ಅಂತ ಮಾಡಿದ್ದಾರೆ, 4 ಅಂತ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಇದೆ, ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಹೆಬ್ಗೋಡಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಸೊ ಹೀಗೆ ಸಾಕಷ್ಟು ಕೈಗಾರಿಕಾ ಪ್ರದೇಶಗಳನ್ನು ಹೊಂದಿರತಕ್ಕಂತ ಒಂದು ಪ್ರದೇಶ. ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳಿದ್ರೆ ವಿಶ್ವದ ಗಮನವನ್ನ ಸೆಳೆತಕ್ಕಂತ ಒಂದು ಐಟಿ-ಬಿಟಿ ಸೆಕ್ಟರ್ ಇಲ್ಲಿರ್ತಕ್ಕಂಥದ್ದು ಫೇಸ್ 1 ಮತ್ತು ಫೇಸ್ 2. ಸೊ ಹಾಗಾಗಿ ಈ ಭಾಗದಲ್ಲಿ ನೀವು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನ ಮಾಡಿದ್ದೇ ಆಯ್ತು ಅಂದ್ರೆ ಈ ಭಾಗಕ್ಕೆ ಮತ್ತು ಇಡೀ ಬೆಂಗಳೂರಿಗೆ, ನಾನು ಇಲ್ಲೊಂದೇ ಕಡೆ ಮಾಡಬೇಕು ಅಂತಕ್ಕಂಥದ್ದಲ್ಲ, ಬೆಂಗಳೂರಿನ 4 ದಿಕ್ಕುಗಳಲ್ಲೂ ಕೂಡ ಒಂದೊಂದು ಕ್ರೀಡಾಂಗಣವನ್ನ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದೆ. ಈಗಲೂ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನ ಮಾಡ್ತೇನೆ. ನಮ್ಮ ಕಂಠೀರವ ಸ್ಟೇಡಿಯಂ, ಅದಾದ್ಮೇಲೆ ನಮ್ಮ KCA ಸ್ಟೇಡಿಯಂ, ಅದಾದ್ಮೇಲೆ ನಮ್ಮ ಹಾಕಿ ಸ್ಟೇಡಿಯಂ, ಇದು 3 ಬಿಟ್ರೆ ಮತ್ತೆ ನಾವು ಒಂದು ಕ್ರೀಡಾಂಗಣವನ್ನ ನಾವು ಬಹಳ ವರ್ಷಗಳ ಕಾಲ ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇವತ್ತು ಈ ಭಾಗದಲ್ಲಿ ಮಾಡಿರ್ತಕ್ಕಂಥದ್ದಕ್ಕೆ ಅರ್ಥ ಬಂದಿದೆ.
ಒಂದು ಶಕ್ತಿ ಬಂದಿದೆ. ಹಾಗಾಗಿ ಇವತ್ತು ಮಾನ್ಯ ವಸತಿ ಸಚಿವರು ಮತ್ತು ಶಿವಲಿಂಗೇಗೌಡರು ಮತ್ತು ಅಧಿಕಾರಿಗಳ ತಂಡ ಸಂಪೂರ್ಣವಾಗಿ ಏನೇ ಪರ ವಿರೋಧ ಇದ್ರೂ ಕೂಡ ಇದನ್ನ ದೃಢವಾಗಿ ನಿಂತು ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸತಕ್ಕಂತ ಹಂತಕ್ಕೆ ತಂದಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ತಾಲೂಕಿನ ಎಲ್ಲ ಜನರ ಪರವಾಗಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಯುವಕರನ್ನ ನಾವು ಕ್ರೀಡಾಂಗಣದ ಕಡೆ ತರಬೇಕು ಅಂತ ಹೇಳಿದ್ರೆ ಸುಸಜ್ಜಿತವಾದಂತಹ ವ್ಯವಸ್ಥಿತ ಕ್ರೀಡಾಂಗಣವನ್ನ ಮಾಡಿದಾಗ ಮಾತ್ರ ಸಾಧ್ಯ. ಯಾಕೆ ಅಂತ ಅಂದ್ರೆ ಇವತ್ತು ಖಾಸಗಿ ಕ್ರೀಡಾಂಗಣಗಳು, ಖಾಸಗಿ ತರಬೇತಿ ಕೇಂದ್ರಗಳು ಸಾಕಷ್ಟು ಕಡೆ ತಲೆ ಎತ್ತುತ್ತಾ ಇರೋದ್ರಿಂದ ಯುವಕರಿಗೆ ಪ್ರೋತ್ಸಾಹವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಉದ್ದೇಶ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕ್ರೀಡಾಂಗಣವನ್ನ ಇವತ್ತು ನಿರ್ಮಾಣ ಅಂತದ್ದಕ್ಕೆ ಒತ್ತಾಯವನ್ನ ಮಾಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮನ್ನಣೆಯನ್ನ ಕೊಟ್ಟು ಇಲ್ಲಿ ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದಕ್ಕೆ ಬೇಕಾದಂತಹ ಸ್ವಲ್ಪ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಮುಖ್ಯಮಂತ್ರಿಗಳಿಗೆ ಹೇಳಿದೆ ನಾನು, ಎಲ್ಲೋ ಕೊನೆಯಲ್ಲಿ ತಂದು ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ತಿಳ್ಕೊಳಕ್ ಹೋಗ್ಬೇಡಿ. ಇಲ್ಲೇ STRR ಇದೇ ಲೇಔಟ್ನಲ್ಲಿ ಬರ್ತಾ ಇದೆ. STRR ಸುಮಾರು 6 ಪಥದ ರಸ್ತೆ ಇಲ್ಲೇ ಬರ್ತಾ ಇದೆ. ನ್ಯಾಷನಲ್ ಹೈವೇ ಇದ್ರ ಹಿಂಭಾಗದಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ನ್ಯಾಷನಲ್ ಹೈವೇ ಇದೆ. ಇಲ್ಲಿಂದ 4 ಕಿಲೋಮೀಟರ್ಗೆ ಹತ್ತಿಬಲೆಗೆ ನೇರವಾಗಿ ನ್ಯಾಷನಲ್ ಹೈವೇ ಏನಿದೆ ಆ ನ್ಯಾಷನಲ್ ಹೈವೇಗೆ ಸೇರುವಂತದ್ದಿದೆ. ಸೊ ನಿಮ್ಮನ್ನ ಟ್ರಾಫಿಕ್ ನಲ್ಲಿ ಬಳಸ್ಕೊಂಡು ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹಿಂದಲಿಂದ ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಿಮ್ಗೆ ದೂರ ಕಾಣಿಸಿದೆ. ದಯವಿಟ್ಟು ಏನೋ ಎತ್ಕೊಂಡು ಬಂದು ಆನೆಕಲ್ನಲ್ಲಿ ಹಾಕ್ಬಿಟ್ಟಿದಾರಲ್ಲಪ್ಪ ಅಂತಕ್ಕಂಥ ಭಾವನೆ ಬೇಡ ಅಂತ ಹೇಳಿ. ಯಾಕಂತಂದ್ರೆ ಇದು ಆನೆಕಲ್ ಕೊನೆಯ ಭಾಗ ಆದ್ರೂ ಕೂಡ ಇಲ್ಲಿಯ ಜನಸಂಖ್ಯೆ ಜನದಟ್ಟಣೆ ಇವತ್ತು ಇದೆ. ವಿಶೇಷವಾಗಿ ನಾನು ಈ ಭಾಗದ ರೈತರಿಗೆ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಕಡೆ ಹೋರಾಟಗಳು ನಡೀತದೆ. ಆದ್ರೆ ಈ ಭಾಗದಲ್ಲಿ ನಾನು ಮತ್ತು ಮಾನ್ಯ ಶಾಸಕರಾದಂತಹ ಶಿವಣ್ಣವರು ಮತ್ತು ಕೃಷ್ಣಪ್ಪನವರು ನಾವೆಲ್ಲರೂ ಕೂಡ ಮನವಿಗೆ ಮನ್ನಣೆಯನ್ನ ಕೊಟ್ಟು ಜಾಗವನ್ನ ಬಿಟ್ಕೊಟ್ಟು ಇದು ಮೊದಲನೇ ಬಡಾವಣೆ 50-50 ರೇಷಿಯೋನಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಮೊದಲು ನಾವು ಈ ಯೋಜನೆಯನ್ನ ಪ್ರಾರಂಭ ಮಾಡಿದಾಗ 1,000 ರೂಪಾಯಿ ಅಡಿಗೆ 900 ರೂಪಾಯಿ ಅಡಿಗೆ ಹೋಗ್ಬೋದು ಅಂತಕ್ಕಂಥದ್ದನ್ನ ಚಿಂತನೆಯನ್ನ ಮಾಡಿದ್ವಿ. ಆದ್ರೆ ಇವತ್ತು KHB ಅವರು ಇವತ್ತು ನಮಗೆ ಅಲಾಟ್ಮೆಂಟ್ ಅನ್ನ ಏನು ನಮ್ಮ ರೈತರಿಗೆ ಕೊಡ್ತಾ ಇದ್ದಾರೆ. 9,600 ಅಡಿಗಳನ್ನ 10,600 ಅಡಿಗಳನ್ನ ಇಲ್ಲಿ ರೈತರಿಗೆ ಕೊಡುವಂತ ಒಂದು ವ್ಯವಸ್ಥೆಯನ್ನ ಇವತ್ತು ಏನು ಮಾನ್ಯ ಗೃಹ ಸಚಿವ ವಸತಿ ಸಚಿವರು ಇವತ್ತು ಕೊಡ್ತಾ ಇದ್ದಾರೆ. ಅದರ ಬೆಲೆ ಕನಿಷ್ಠ ಇವತ್ತು ನನ್ನ ಪ್ರಕಾರ ಸುಮಾರು 4.5 ರಿಂದ 5 ಕೋಟಿ ರೂಪಾಯಿ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೆಷ್ಟೇ ಆದ್ರೂ ಕೂಡ ನೀವು ಆಸ್ತಿಯನ್ನ ಉಳಿಸ್ಕೊಂಡಿದ್ದಕ್ಕೆ ಇವತ್ತು ನೀವು ಹಣ ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಆಸ್ತಿಗೆ ಮೌಲ್ಯ ಸಿಕ್ಕಿದೆ. ಯಾವ ರೀತಿ ಸಿಗ್ತಾ ಇದೆ ಅಂತ ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನ ಇಲ್ಲಿ ಪ್ರಾರಂಭ ಮಾಡಿದ್ಮೇಲೆ ಸುಮಾರು 1-1.5 ಸಾವಿರ ರೂಪಾಯಿ ಅಡಿಗೆ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಒಂದು ವಿಚಾರ. ಹಾಗಾಗಿ ನಮ್ಮ ತೀರ್ಮಾನಗಳು ಈ ಭಾಗದ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಅಂತಕ್ಕಂಥ ದೃಷ್ಟಿಯಿಂದನೇ ಹೊರತು ಬೇರೆ ಯಾವ ದೃಷ್ಟಿಯಿಂದನೂ ಅಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಒಂದು 4-5 ತಿಂಗಳಿಂದ ಈ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಭಾಗಕ್ಕೂ ಕೂಡ ಮೆಟ್ರೋವನ್ನ ಕೊಡ್ತೇನೆ ಅಂತ ಹೇಳಿ ಘೋಷಣೆಯನ್ನ ಮಾಡಿ ಈಗಾಗಲೇ ಸರ್ವೆ ಕಾರ್ಯ ನಡೀತಾ ಇದೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಆದಷ್ಟು ಬೇಗ ಆ ಯೋಜನೆಯನ್ನು ಕೂಡ ಚಾಲನೆ ಕೊಡ್ತಕ್ಕಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ, ಇವತ್ತು ಈ ಭಾಗಕ್ಕೆ 1-2 ಮುಖ್ಯ ರಸ್ತೆಗಳನ್ನ ಈ ಒಂದು ಲೇಔಟ್ಗೆ ಬರಲಿಕ್ಕೆ ಅಗಲೀಕರಣ ಮಾಡಲಿಕ್ಕೆ ಒಂದು ಒಪ್ಪಿಗೆಯನ್ನ ನಮ್ಮ ಗೃಹ ಮಂಡಳಿ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.